ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೈಯಲ್ಲೇ ದೊಡ್ಡದಾಗಬೇಕು. ಕೈಯಲ್ಲಿ ನಾವು ಹೇಗೆ ಬಡಿತೀವಲ್ಲ ಅದರಲ್ಲೇ ನಾವದು ರೊಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಬಡ್ದೇ ದೊಡ್ಡದು ಮಾಡಬೇಕು ಫ್ರೆಂಡ್ಸ್. ಇದು ಜೋಳದ ರೊಟ್ಟಿ ಬಿಸಿ ಬಿಸಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಇದು ಜೋಳದ ರೊಟ್ಟಿ. ನೋಡಿ ಹೇಗೆ ಕೈಯಲ್ಲಿ ಬಡಿತಾ ಇದ್ದೀನಿ ಅಂತ. ಇಲ್ಲೊಂದು ರೊಟ್ಟಿ ಹಾಕ್ಕೊಂಡಿದ್ದೆ, ಬೇಯ್ತಾ ಇದೆ ಇದು ರೊಟ್ಟಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ. ಇದಕ್ಕೆ ಎಣ್ಣೆ ಏನು ಹಚ್ಚಂಗಿಲ್ಲ. ಇದಕ್ಕೆ ರೊಟ್ಟಿ ಬಡಿದ ಮೇಲೆ ನೀರು ಹಾಕಿ ಸ್ವಲ್ಪ ಹಸಿ ಬಟ್ಟೆಲೆ ಇದನ್ನು ನೀರು ಹಚ್ಚಿ ಬೇಯಿಸೋದಿದು. ನೋಡಿ ಈ ರೊಟ್ಟಿ ಆಗಿದೆ ಈಗ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಈಗ ಇದೊಂದು ಬಡ್ದಿಟ್ಟಿದ್ನಲ್ಲ ಫ್ರೆಂಡ್ಸ್, ಇದನ್ನೊಂದು ಹಾಕಿ ತೋರಿಸ್ತೀನಿ. ಈಗ ಅದಕ್ಕೆ ನೋಡಿ ಎಣ್ಣೆ ಹಚ್ಚಂಗಿಲ್ಲ, ನೀರನ್ನೇ ಹಸಿ ಮಾಡಿ ಒಂದು ಬಟ್ಟೆಲಿಗ ಹಚ್ಕೊಳ್ಳೋದು ಎಲ್ಲ ಕಡೆ. ನೋಡಿ ತಿರುಗಿಸ್ಕೊಳ್ತೀನಿ. ಸ್ವಲ್ಪ ಏನಾರ ಹಿಟ್ಟು ಒಣ ಹಿಟ್ಟು ಏನಾರ ಮೇಲಿರುತ್ತೆ ಅಂತಂದು ಸ್ವಲ್ಪ ತಳ್ಕೊಳ್ತೀನಿ. ಆಮೇಲೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು, ಅಂದರೆ ಎಲ್ಲ ಕಡೆ ಬೇಯಲಿ ಅಂತ. ನೋಡಿ ಈ ಥರ ಎಲ್ಲ ಕಡೆ ಸೈಡಿಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಎರಡೂ ಕಡೆನೂ ಹಾಗೆ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ರೊಟ್ಟಿ ಇದು ಬೆಂದಿದ್ದಾಗಿದೆ. ಉತ್ತರ ಕರ್ನಾಟಕದ್ದು ಜೋಳದ ರೊಟ್ಟಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಜೋಳದ ರೊಟ್ಟಿ, ಹೆಸರು ಕಾಳು ಪಲ್ಯ ಮಾಡಿದ್ವಿ, ಸ್ವಲ್ಪ ಶೇಂಗಾ ಪುಡಿ, ಚಟ್ನಿ ಪುಡಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿಂದು ಖಾರ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.